ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟಿರುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಉತ್ಖನನ ಕಾರ್ಯ ನಡೀತಾ ಇದೆ. ಇವತ್ತು 11 ಮತ್ತು 12ನೇ ಪಾಯಿಂಟ್ನಲ್ಲಿ ಉತ್ಖನನ ಕಾರ್ಯ ನಡೀತು. ಅಲ್ಲಿ ಏನು ಸಿಕ್ತು, ಪಾಯಿಂಟ್ ನಂಬರ್ 11ರಲ್ಲಿ ಯಾವ ರೀತಿಯಾಗಿ ಇವತ್ತು ಉತ್ಖನನ ಕಾರ್ಯ ನಡೀತು, ಆ ಸಂದರ್ಭದಲ್ಲಿ ಏನೇನು ಸಿಕ್ತು ಅನ್ನೋದನ್ನು ನೋಡ್ತಾ ಹೋದಾದ್ರೆ, ಪಾಯಿಂಟ್ ನಂಬರ್ 11ನಲ್ಲಿ ಏನೂ ಇಲ್ಲ. ಧರ್ಮಸ್ಥಳ ಕಾಡಿನ ನಿಗೂಢ ರಹಸ್ಯವನ್ನ SIT ತಂಡ ಈಗಾಗಲೇ ಭೇದಿಸ್ತಾ ಇದೆ. ಪ್ರತಿನಿತ್ಯ ಉತ್ಖನನ ಕಾರ್ಯ ಆಗ್ತಾ ಇದೆ. ದೂರುದಾರನೇ ಗುರುತಿಸಿರುವಂತಹ ರೀತಿಯಲ್ಲಿ ಪಾಯಿಂಟ್ ನಂಬರ್ 11 ಆತನಲ್ಲೇ ಸಾಕಷ್ಟು ಆತ್ಮವಿಶ್ವಾಸ ಇತ್ತು, ಇಲ್ಲಿ ಖಂಡಿತ ಸಿಕ್ಕೇ ಸಿಗುತ್ತೆ ಅಂತೇಳಿ ಅಲ್ಲೇ ಇವತ್ತು ಉತ್ಖನನ ಕಾರ್ಯವನ್ನ ನಡೆಸಲಾಗಿದೆ. ಹದ್ದಿನ ಕಣ್ಣಿಡಲಾಗಿತ್ತು ಈ ಒಂದು 11 ಪಾಯಿಂಟ್ ಮತ್ತು 12ನೇ ಪಾಯಿಂಟ್ ಅಲ್ಲಿ. ಕಾರಣ ಆತನೇ ಹೇಳಿದ ಹಾಗೆ ಈ ಒಂದು ಪಾಯಿಂಟ್ಗಳು 9ರಿಂದ 13ನೇ ಪಾಯಿಂಟ್ಗಳಲ್ಲಿ ಖಂಡಿತ ಅಲ್ಲಿ ಶವಗಳು ಸಿಗುತ್ತೆ ಅಥವಾ ಮೂಳೆಗಳು ಸಿಗುತ್ತೆ ಅನ್ನುವಂಥದ್ದನ್ನ ಆತ ಹೇಳಿದ್ದ. ಅದೇ ಕಾರಣಕ್ಕಾಗಿ ಪಾಯಿಂಟ್ ನಂಬರ್ 9ರಿಂದ ನೀವು ಅಗೆಯೋದಕ್ಕೆ ಆರಂಭ ಮಾಡಿ ಅಂತ ಮೊದಲೇ ಆತ ಒಂದಷ್ಟು ಮನವಿಯನ್ನ ಕೂಡ ಮಾಡಿಕೊಂಡಿದ್ದ. ಇವತ್ತು ಪಾಯಿಂಟ್ ನಂಬರ್ 11ರಲ್ಲಿ ಉತ್ಖನನ ಕಾರ್ಯ ಮಾಡಿದ ಸಂದರ್ಭದಲ್ಲಿ 6 ಅಡಿವರೆಗೂ ಅಗೆದ್ರೂ ಅಲ್ಲಿ ಯಾವುದೇ ರೀತಿಯಾದಂತಹ ಕಳೆಬರ ಸಿಗಲಿಲ್ಲ ಅಥವಾ ಮೂಳೆಗಳು ಕೂಡ ಸಿಕ್ಕಿಲ್ಲ, ಏನೂ ಸಿಕ್ಕಿಲ್ಲ. ಸಾಕಷ್ಟು ರೀತಿಯಾಗಿ ಅಲ್ಲಿ ಪಾಯಿಂಟ್ಗಳಲ್ಲಿ ಅಗೆಯುವಂತಹ ಕೆಲಸವನ್ನ ಮಾಡಲಾಯಿತು. ಆ ಕಾರಣಕ್ಕಾಗಿ ಅಂದ್ರೆ ಏನೂ ಸಿಕ್ಕಿಲ್ಲ ಅನ್ನುವಂತಹ ಕಾರಣಕ್ಕಾಗಿ 11ನೇ ಪಾಯಿಂಟ್ ಅನ್ನ ಆ ನಂತರ SIT ಅಧಿಕಾರಿಗಳು ಮತ್ತೆ ಮುಚ್ಚುವ ಕೆಲಸ ಮಾಡಿದ್ರು. ಕಾರಣ 11ನೇ ಪಾಯಿಂಟ್ಲಿ 6 ಅಡಿವರೆಗೂ ಅಗೆದ್ರೂ ಕೂಡ ಯಾವುದೇ ರೀತಿಯಾದಂತಹ ಕಳೆಬರ ಸಿಗ್ಲಿಲ್ಲ. ಆ ನಂತರ ಪಾಯಿಂಟ್ ನಂಬರ್ 12 ಅಂದ್ರೆ ಆ ಒಂದು ಪಾಯಿಂಟ್ ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು. ಅಲ್ಲಿ ಏನಾಯ್ತು ಅಂತ ನಾವು ನೋಡೋದಾದ್ರೆ, ಪಾಯಿಂಟ್ ನಂಬರ್ 12ರಲ್ಲೂ ಕೂಡ ಇವತ್ತು ಉತ್ಖನನ ಕಾರ್ಯವನ್ನ ನಡೆಸಿದ್ರು. ಉತ್ಖನನ ಕಾರ್ಯ ಮಾಡುವಂತಹ ಸಂದರ್ಭದಲ್ಲಿ ಮಳೆ ಸಾಕಷ್ಟು ಅಡ್ಡಿ ಆಯಿತು. ಅಲ್ಲಿ ಮಳೆ ಜಾಸ್ತಿಯಾಗಿ ಬಂದಂತಹ ಕಾರಣಕ್ಕಾಗಿ ಅಗೆಯೋದಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಹಿಟಾಚಿಯನ್ನ ಬಳಸಿ ಅಲ್ಲಿ ಶೋಧ ಕಾರ್ಯವನ್ನ ಮಾಡಲಾಯಿತು. ಹಿಟಾಚಿಯನ್ನ ಬಳಸಿ ಶೋಧ ಕಾರ್ಯವನ್ನ ಮಾಡುವಂತಹ ಸಂದರ್ಭದಲ್ಲಾದ್ರೂ ಏನಾದ್ರೂ ಸಿಗುತ್ತಾ ಅನ್ನುವಂತಹ ಕುತೂಹಲ ಎಲ್ಲರಲ್ಲೂ ಕೂಡ ಇತ್ತು. ಆದ್ರೆ ಪಾಯಿಂಟ್ ನಂಬರ್ 12ರಲ್ಲೂ ಕೂಡ ಏನೂ ಸಿಗದೆ ಅಲ್ಲಿ ಮತ್ತೆ SIT ಅಧಿಕಾರಿಗಳು ಬರಿಗೈಯಲ್ಲೇ ವಾಪಸ್ ಆಗಬೇಕಾದಂತಹ ಪರಿಸ್ಥಿತಿ ಅಲ್ಲೂ ಕೂಡ ನಿರ್ಮಾಣ ಆಯಿತು. ಅಷ್ಟು ಮಾತ್ರ ಅಲ್ಲ, ದೂರುದಾರನನ್ನ ಆ ನಂತರ ಬೆಳ್ತಂಗಡಿ SIT ಕಚೇರಿಗೆ ಈಗಾಗಲೇ ಶಿಫ್ಟ್ ಮಾಡಲಾಗಿದೆ. ಈಗಾಗಲೇ ಆತನೇ ಹೇಳಿದ ಹಾಗೆ ಪ್ರಮುಖವಾದಂತಹ ಪಾಯಿಂಟ್ ಅಂತ ಹೇಳಿದ್ರೆ 13ನೇ ಸ್ಪಾಟ್ ಇದೀಗ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಇದೀಗ ಆ ಒಂದು ಸ್ಪಾಟ್ ಅನ್ನ ಉತ್ಖನನ ಮಾಡೋದೇ ದೊಡ್ಡ ಮಟ್ಟದ ಸವಾಲು SIT ಅಧಿಕಾರಿಗಳಿಗೆ. ಯಾಕೆ ಅಂತ ಹೇಳಿದ್ರೆ, ಈಗಾಗಲೇ 13ನೇ ಪಾಯಿಂಟ್ನಲ್ಲಿ ಹೊಸದಾಗಿ ಮಣ್ಣು ಹಾಕಿ ಮುಚ್ಚಿರುವಂತಹ ಕಾರಣಕ್ಕಾಗಿ ಈ ಒಂದು ಪ್ರದೇಶದಲ್ಲಿ ಉತ್ಖನನ ಮಾಡುವುದು ದೊಡ್ಡ ಮಟ್ಟದ ಸವಾಲಾಗಿದೆ. ಈಗ ಆತನೇ ಹೇಳಿದ ಹಾಗೆ, ಆತನ ವಕೀಲರುಗಳು ಹೇಳಿದ ಹಾಗೆ, ಆ ಒಂದು ಪಾಯಿಂಟ್ನಲ್ಲೇ 8ರಿಂದ 10 ಶವಗಳು ಖಂಡಿತ ಸಿಗುತ್ತೆ ಅನ್ನುವಂತಹ ಒಂದು ಹೇಳಿಕೆಗಳನ್ನ ಕೊಟ್ಟಿದ್ರು ಆತನ ಪರ ವಕೀಲರು. ಜೊತೆಗೆ ಆತನೇ SIT ಅಧಿಕಾರಿಗಳಿಗೆ ಹೇಳಿದ ಹಾಗೆ. ಸೊ ದೂರುದಾರ ಸೂಚಿಸಿರುವ ಮತ್ತಷ್ಟು ಸ್ಪಾಟ್ಗಳನ್ನ ಗುರುತು ಮಾಡುವಂತಹ ಸಾಧ್ಯತೆಗಳಿದೆ. ಈಗಾಗಲೇ ಆತ 13 ಪಾಯಿಂಟ್ ಅನ್ನ ಹೇಳಿದ್ದಾನೆ. ಅಡಿಷನಲ್ ಆಗಿ 17 ಪಾಯಿಂಟ್ಗಳನ್ನ ಕೂಡ ಆತ ಹೇಳಿದ್ದಾನೆ. ಹಾಗಾಗಿ ಆತನೇ ಸೂಚಿಸಿರುವ ಹಾಗೆ ಇನ್ನುಳಿದ ಪಾಯಿಂಟ್ಗಳಲ್ಲೇ ಮತ್ತೆ ಗುರುತು ಮಾಡುವಂತಹ ಸಾಧ್ಯತೆಗಳು ಇದೆ. ಇದು ಒಂದು ಕಡೆಯಾದರೆ, ನಿನ್ನೆ ಅನಾಮಿಕ 11ನೇ ಪಾಯಿಂಟ್ನಲ್ಲಿ ಉತ್ಖನನ ಮಾಡುವುದಕ್ಕೆ ಆರಂಭ ಮಾಡಬೇಕು ಅನ್ನೋಷ್ಟರಲ್ಲಿ ಆ ಸ್ಥಳವನ್ನು ಬಿಟ್ಟು ಮತ್ತೊಂದು ಸ್ಥಳದ ಬಗ್ಗೆ ಮಾಹಿತಿಯನ್ನು ಕೊಡ್ತಾನೆ. ಅದು ಬಂಗ್ಲೆಗುಡ್ಡ. ಆ ಬಂಗ್ಲೆಗುಡ್ಡದಲ್ಲಿ ಅಲ್ಲಿ ಉತ್ಖನನವನ್ನು ಮಾಡಲಾಯ್ತಾ ಅನ್ನುವಂತಹ ಪ್ರಶ್ನೆ ಒಂದಿದೆ. ಇನ್ನೊಂದು ಕಡೆ ಉತ್ಖನನ ಮಾಡದೇನೆ ಅಲ್ಲೇ ಮೂಳೆಗಳು ಸಿಕ್ಕಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಇದೆ. ಸೊ ದೂರುದಾರ ಹೊಸದಾಗಿ ಈ ಒಂದು ಪಾಯಿಂಟ್ ನಂಬರ್ 14 ಗುರುತಿಸಿದಂತಹ ಪಾಯಿಂಟ್ನಲ್ಲಿ ಏನೇನು ಸಿಕ್ತು, ಯಾವುದರ ಸುಳಿವು ಸಿಕ್ತು ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಈಗಾಗಲೇ ದೂರುದಾರ ಆ ಒಂದು ಪಾಯಿಂಟ್ ಅನ್ನು ಗುರುತಿಸಿದ ಸಂದರ್ಭದಲ್ಲಿ ಅಲ್ಲಿ ಕಂಪ್ಲೀಟ್ ಆದಂತಹ ಉತ್ಖನನ ಪಾಯಿಂಟ್ಗಳನ್ನು ಕೂಡ ಅಲ್ಲಿ ಉತ್ಖನನವನ್ನು ಕೂಡ ಮಾಡಲಾಗಿದೆ. ಆ ಉತ್ಖನನದಲ್ಲಿ ಹಾಗಾದ್ರೆ ಏನೆಲ್ಲ ಸುಳಿವು ಸಿಕ್ತು ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ, 3 ಅಸ್ಥಿ ಪಂಜರ ಸಿಕ್ಕಿದೆ ಅಂತ ಹೇಳಿ ಮಂಜುನಾಥ್ ಅವರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಅಲ್ಲೂ ಕೂಡ ಸೀರೆ ಸಿಕ್ಕಿದೆಯಾ, 3 ಅಸ್ಥಿ ಪಂಜರ ಸಿಕ್ಕಿದೆಯಾ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಕೂಡ ನಾವು ನೋಡಬೇಕಾಗುತ್ತೆ. ಪಾಯಿಂಟ್ ನಂಬರ್ 14ರಲ್ಲಿ ಉತ್ಖನನದ ವೇಳೆ ಈಗಾಗಲೇ ನಾನು ಹೇಳಿದ ಹಾಗೆ 3 ಅಸ್ಥಿ ಪಂಜರ ಸಿಕ್ಕಿದೆಯಾ ಅನ್ನೋದನ್ನ ನಾವು ನೋಡಬೇಕಾಗುತ್ತೆ. ಕಾರಣ ಈಗಾಗಲೇ ಮಂಜುನಾಥ್ ಅವರು ವಕೀಲರು ಈ ಒಂದು ವಿಚಾರವನ್ನ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಅದನ್ನ ಹೊರತುಪಡಿಸಿ ಅಲ್ಲಿ ಏನೇನು ಸಿಕ್ಕಿದೆ ಅಂತ ಗಮನಿಸಿದ್ರೆ, ಸೀರೆ ಸಿಕ್ಕಿದೆ ಅನ್ನೋದನ್ನ ಕೂಡ ಅವರು ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ನಾವು ಅದನ್ನ ಗಮನಿಸ್ತಾ ಹೋಗೋಣ. ಈಗಾಗಲೇ ಅವರು ಹೇಳಿರುವ ಪ್ರಕಾರ ಈಗ ಆ ಒಂದು ಪಾಯಿಂಟ್ ಬಹಳ ಇಂಪಾರ್ಟೆಂಟ್ ಅನ್ನೋದನ್ನ ಕೂಡ ಹೇಳಿದ್ದಾರೆ. ಕಾರಣ 11ನೇ ಪಾಯಿಂಟ್ ಇಂದ 100 ಮೀಟರ್ ದೂರದಲ್ಲಿ ಅಲ್ಲಿ ಅಸ್ಥಿ ಪಂಜರ ಸಿಕ್ಕಿದೆ ಅನ್ನೋದನ್ನ ಕೂಡ ಈಗಾಗಲೇ ಅವರು ಹೇಳಿದ್ದಾರೆ. ಅದೇ ರೀತಿ
ರೀತಿಯಾಗಿ ಅಲ್ಲಿ ಆ ಪಾಯಿಂಟ್ನಲ್ಲಿ ಸೀರೆ ಸಿಕ್ಕಿದೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. 3 ಮಾನವನ ಅಸ್ಥಿ ಪಂಜರಗಳ ಅವಶೇಷಗಳು ಆ ಒಂದು ಪಾಯಿಂಟ್ ನಂಬರ್ 14ರಲ್ಲಿ ಸಿಕ್ಕಿದೆ ಅನ್ನೋದನ್ನ ಇದೀಗ ಅನನ್ಯ ಭಟ್ ಅವರ ತಾಯಿ ಸುಜಾತಾ ಭಟ್ ಅವರ ವಕೀಲರಾಗಿರುವ ಮಂಜುನಾಥ ಅವರು ಹೇಳಿರುವಂತಹ ವಿಚಾರ. ಹಾಗಾದ್ರೆ ಈ ಒಂದು ತನಿಖೆ ಮುಂದೆ ಹೇಗೆ ಅನ್ನುವಂತಹ ಪ್ರಶ್ನೆ ಕೂಡ ಈಗ ನಮ್ಮೆಲ್ಲರಿಗೂ ಕೂಡ ಕಾಡುವಂಥದ್ದು. ಇದರಲ್ಲಿ ಯಾವ ರೀತಿಯಾಗಿ ತನಿಖೆ ಆಗುತ್ತೆ? ಈಗಾಗಲೇ ಅವರು ಹೇಳಿದಾಗೆ ಆ 3 ಅಸ್ಥಿಪಂಜರ ಅಂತ ಹೇಳಿದಾರಲ್ಲ, ಆ 3 ಅಸ್ಥಿಪಂಜರದಲ್ಲಿ ಒಂದು ಅಸ್ಥಿಪಂಜರ ಮಹಿಳೆಯದ್ದು ಅನ್ನೋದನ್ನ ಕೂಡ ಈಗಾಗಲೇ ಅವರು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಅಸ್ಥಿಯ ಜೊತೆಗೆ ಮಹಿಳೆಯ ಸೀರೆ ಕೂಡ ಪತ್ತೆಯಾಗಿದೆ ಅನ್ನುವಂತಹ ಅಂಶವನ್ನ ಕೂಡ ಈಗಾಗಲೇ ಅವರು ಉಲ್ಲೇಖ ಮಾಡಿದ್ದಾರೆ. ಈ ಮಂಜುನಾಥ್ ಅವರು ಯಾರು ಅಂತ ಹೇಳಿದ್ರೆ ದೂರುದಾರೆ ಸುಜಾತಾ ಭಟ್ ಅವರ ವಕೀಲರು ಅನ್ನೋದನ್ನ ಗಮನಿಸಬೇಕು. ಈ ಹಿಂದೆ ಕೂಡ 6ನೇ ಪಾಯಿಂಟ್ ಅಲ್ಲಿ ಏನೇನು ಸಿಕ್ತು ಅನ್ನೋದ್ರ ಬಗ್ಗೆ ಇದೇ ಮಂಜುನಾಥ್ ಅವರು ಮಾಹಿತಿಯನ್ನ ಕೊಟ್ಟಿದ್ರು. ಇನ್ನು ಈಗಾಗಲೇ ಈ ಒಂದು 13 ಪಾಯಿಂಟ್ಗಳ ವಿಚಾರ ಇದಾದ್ರೆ ಮತ್ತೊಂದು ಕಡೆ ಹೊಸ ದೂರುದಾರ ಜಯಂತ್ ಅವರು ಕೂಡ ಈಗಾಗಲೇ ದೂರನ್ನ ಕೊಟ್ಟಿದ್ದಾರೆ. ನಿನ್ನೆ ಧರ್ಮಸ್ಥಳ ಸ್ಟೇಷನ್ಗೆ ಹೋಗಿ ದೂರು ಕೊಟ್ಟರು. ಇವತ್ತು ಈಗಾಗಲೇ SITಗೆ ದೂರನ್ನ ಕೂಡ ಸಲ್ಲಿಸಿದ್ದಾರೆ. 15 ವರ್ಷದ ಬಾಲಕಿಯ ಬಗ್ಗೆ ಜಯಂತ್ ಟಿ ಕೊಟ್ಟಂತಹ ದೂರು ಇದೀಗ SITಗೆ ವರ್ಗಾವಣೆ ಆಗಿದೆ. ಧರ್ಮಸ್ಥಳ ಸ್ಟೇಷನ್ ಅಲ್ಲಿ ಅವರು ದೂರನ್ನ ದಾಖಲಿಸಿದ್ರು. ಆ ದೂರನ್ನ ಈಗ ಅಧಿಕೃತವಾಗಿ SITಗೆ ವರ್ಗ ಮಾಡಲಾಗಿದೆ. ಪ್ರಕರಣವನ್ನ SITಗೆ ವರ್ಗಾಯಿಸಿದೆ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರು. ಇದನ್ನ ಇದೀಗ ಅಧಿಕೃತವಾಗಿ ಈ ಒಂದು ಕಂಪ್ಲೇಂಟ್ ಅನ್ನ SIT ತನಿಖೆ ಮಾಡೋದಕ್ಕೂ ಕೂಡ ಆದೇಶವನ್ನ ಮಾಡಿದ್ದಾರೆ. ಪ್ರಕರಣವನ್ನ SITಗೆ ವರ್ಗಾಯಿಸುವುದರ ಮೂಲಕ ಇದೀಗ ಈ ಪ್ರಕರಣದ ತನಿಖೆಯನ್ನು ಕೂಡ ಮಾಡಬೇಕಾಗುತ್ತೆ. ಈ ಪ್ರಕರಣ ಏನು, ಎಲ್ಲಿಂದ ಆರಂಭ ಆಯಿತು, ಇದರಲ್ಲಿ ಈಗಾಗಲೇ ಜಯಂತ್ ಅವರು ಬಹಳ ಒಂದಷ್ಟು ವಿಚಾರಗಳನ್ನು ಕೂಡ ಹೇಳ್ಕೊಂಡಿದ್ದಾರೆ ದೂರಿನಲ್ಲಿ. ಆ ಒಂದು ಹಿನ್ನೆಲೆಯಲ್ಲಿ ಇದೀಗ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರು ಧರ್ಮಸ್ಥಳ ಸ್ಟೇಷನ್ನಲ್ಲಿ ಜಯಂತ್ ಅವರು ಕೊಟ್ಟನ ದೂರನ್ನ ಇದೀಗ ಅಧಿಕೃತವಾಗಿ SITಗೆ ಅವರು ವರ್ಗಾವಣೆ ಮಾಡಿದ್ದಾರೆ. ಇನ್ನು ಜಯಂತ್ ಅವರೇ ಈ ಒಂದು ದೂರಿನಲ್ಲಿ ಹೇಳಿದ ಹಾಗೆ ಘಟನೆಗೆ ನಾನೇ ಪ್ರಮುಖ ಸಾಕ್ಷಿ ಅಂತ ಹೇಳಿ ದೂರಿನಲ್ಲಿ ಉಲ್ಲೇಖವನ್ನು ಕೂಡ ಜಯಂತ್ ಮಾಡಿದ್ದಾರೆ. ಸಾಮಾಜಿಕ ಹೋರಾಟಗಾರರು ಕೂಡ ಹೌದು. ಜಯಂತ್ ಅನೇಕ ಪ್ರಕರಣಗಳಲ್ಲಿ ಹೋರಾಟವನ್ನ ಮಾಡಿದ್ದಾರೆ. ಇದೀಗ ಜಯಂತ್ ಅವರು ಈ ಪ್ರಕರಣದಲ್ಲಿ ಅಂದ್ರೆ ಆ ಸಂದರ್ಭದಲ್ಲಿ ಯಾರು ಅಧಿಕಾರಿಗಳಿದ್ರಲ್ಲ ಅವರ ವಿರುದ್ಧವೇ ಈ ಒಂದು FIR ಅಲ್ಲಿ ದೂರನ್ನು ಕೂಡ ದಾಖಲಿಸಿದ್ದಾರೆ. ಈಗಾಗಲೇ ಅವರು ಹೇಳಿದಾಗೆ ನಾನೇ ಜೀವಂತ ಸಾಕ್ಷಿ ಇದ್ದೇನೆ, ಅಷ್ಟು ಮಾತ್ರ ಅಲ್ಲ ನನ್ನ ತರನೇ ಇನ್ನೂ ಕೂಡ 3 ಸಾಕ್ಷಿಗಳು ಇದ್ದಾರೆ. ಅವರು ಬೇಕು ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಾನು ಅವರನ್ನ ವಿಚಾರಣೆಗೆ ಅವರು SITಯ ಮುಂದೆ ಹಾಜರುಪಡಿಸ್ತೀನಿ ಅಂತ ಹೇಳಿದ್ದಾರೆ. ಸೊ ಧರ್ಮಸ್ಥಳ ಠಾಣಾಧಿಕಾರಿ ಸೇರಿ 6 ಮಂದಿಯ ತನಿಖೆಗೆ ಇದೀಗ ಜಯಂತ್ ಅವರು ದೂರನ್ನ ಕೊಟ್ಟಿರುವಂಥದ್ದು. ಆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಕಾನೂನು ಪ್ರಕ್ರಿಯೆಗಳನ್ನ ಮಾಡಬೇಕಾಗಿತ್ತು, ಬಾಲಕಿಯ ಮೃತದೇಹಕ್ಕೆ ಕಾನೂನು ಪ್ರಕ್ರಿಯೆ ರೀತಿಯಲ್ಲಿ ಯಾವುದೇ ರೀತಿಯಾದಂತಹ ಒಂದು ಹಸ್ತಾಂತರ ಮಾಡುವಂತಹ ವಿಚಾರ, ಮಹಜರಿನ ವಿಚಾರ ಆಗಿರ್ಬೋದು, ಪೋಸ್ಟ್ ಮಾರ್ಟಮ್ ವಿಚಾರ ಯಾವುದು ಕೂಡ ಆಗಲಿಲ್ಲ ಅನ್ನೋದನ್ನ ಜಯಂತ್ ಅವರು ತನ್ನ ದೂರಿನಲ್ಲಿ ಹೇಳಿದ್ದಾರೆ. ಹಾಗಾಗಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರ ದೂರು ಏನಿದ್ರು ಕೂಡ ಧರ್ಮಸ್ಥಳದ ಆಗಿನ ಠಾಣಾಧಿಕಾರಿ ಸೇರಿದಂತೆ 6 ಮಂದಿಯ ವಿರುದ್ಧ ತನಿಖೆಗೆ ಜಯಂತ್ ಅವರು ಈಗಾಗಲೇ ದೂರನ್ನ ಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ತನಿಖೆ ಕೂಡ ಯಾವ ರೀತಿಯಾಗಿ ನಡೆಯುತ್ತೆ ಅನ್ನುವಂತಹ ಕುತೂಹಲ ಈಗ ಎಲ್ಲ ಜನಸಾಮಾನ್ಯರಲ್ಲಿ ಕೂಡ ಇರುವಂತಹದ್ದು ವಿಚಾರ. ಹಾಗಾದ್ರೆ ಈ ವಿಚಾರದಲ್ಲಿ ಈಗ 13ನೇ ಪಾಯಿಂಟ್ ಅನ್ನುವಂಥದ್ದು ಒಂದು ಬಹಳ ಕುತೂಹಲಕ್ಕೆ ಕಾರಣ ಆಗಿದ್ರೆ, ಮತ್ತೊಂದು ಕಡೆ ಈಗಾಗಲೇ ಅನಾಮಿಕನೇ ನಿನ್ನೆ ಗುರುತಿಸಿರುವಂತಹ ಆ 14ನೇ ಪಾಯಿಂಟ್ ನಲ್ಲಿ ಸಿಕ್ಕಿರುವಂತಹ ಮೂಳೆಗಳಾಗಿರಬಹುದು, ಸೀರೆ ಆಗಿರಬಹುದು, ಈಗಾಗಲೇ ಮಂಜುನಾಥ್ ಅವರೇ ಹೇಳಿರುವಂತಹ ಪ್ರಕಾರವಾಗಿ 3 ಅಸ್ಥಿಪಂಜರ, ಅದರಲ್ಲಿ ಒಂದು ಮಹಿಳೆಯ ಅಸ್ಥಿಪಂಜರ ಕೂಡ ಇದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವೆಲ್ಲವನ್ನು ಕೂಡ FSLಗೆ ಈಗಾಗಲೇ ಮೂಳೆಗಳನ್ನ ರವಾನೆ ಮಾಡಲಾಗಿದೆ. ಇನ್ನು ಜಯಂತ್ ಅವರು ಕೊಟ್ಟಂತಹ ದೂರಿನ ರೀತಿಯಲ್ಲಿ ಯಾವ ರೀತಿಯಾಗಿ ತನಿಖೆ ನಡೆಯುತ್ತೆ ಅನ್ನುವ ಕುತೂಹಲ ಕೂಡ ಇದೆ. ಏನೇ ಆಗಲಿ 13ನೇ ಪಾಯಿಂಟ್ ನಲ್ಲಿ ಉತ್ಖನನ ಆಗುವಂಥದ್ದು ಯಾವ ರೀತಿಯಾಗಿ ಆಗುತ್ತೆ, ಅಲ್ಲಿ ಏನೇನು ಸಿಗುತ್ತೆ ಅನ್ನುವಂತಹ ಕುತೂಹಲ ಎಲ್ಲರಲ್ಲೂ ಇದೆ. ಸತ್ಯಾಸತ್ಯತೆ ಹೊರ ಬರಬೇಕು ಅನ್ನುವಂತಹ ಆಶಯ ಎಲ್ಲರಲ್ಲೂ ಇರುವಂಥದ್ದು. ನೋಡೋಣ 13ನೇ ಪಾಯಿಂಟ್ನಲ್ಲಿ ಏನೇನು ಸಿಗುತ್ತೆ, ಯಾವ ರೀತಿಯಾಗಿ ಉತ್ಖನನ ಕಾರ್ಯ ನಡೆಯುತ್ತೆ, ಮುಂದೆ SITಯ ಪ್ಲಾನ್ ಏನು ಅನ್ನೋದನ್ನ. ಇದುವೇ ಈ ಹೊತ್ತಿನ ಪಂಚಾಯಿತಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.